ವೀಕ್ಷಕರೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇದೇ ಒಂದು ವೆಬ್ಸೈಟ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಲಾಗಿನ್ ರಿಜಿಸ್ಟರ್ ಅಂತಿದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ ನೀವು ಇಲ್ಲಿ ನ್ಯೂ ರಿಜಿಸ್ಟರ್ ಅಂತಿದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಅನ್ನೋದನ್ನು ಕ್ಲಿಕ್ ಮಾಡಿ ನೋಂದಣಿಯನ್ನು ಮಾಡಿಸಿ. ಈಗ ನೀವು ಈ ಪ್ರೊಸೆಸ್ಸಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಮಗೆ ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಮೊದಲಿಗೆ ಆ ನೋಟಿಫಿಕೇಷನ್ ಕುರಿತು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ, ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಹುದ್ದೆಗಳ ನೇಮಕಾತಿ ಪ್ರಾಧಿಕಾರ SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ, ಸಿಬ್ಬಂದಿ ನೇಮಕಾತಿ ಆಯೋಗ ಅಂತ, ಸೆಂಟ್ರಲ್ ಗೌರ್ಮೆಂಟ್ ಒಂದು ನೇಮಕಾತಿ. ಹೇಗೆ ನಮ್ಮ ರಾಜ್ಯದಲ್ಲಿ KPS ಇದೆ, ಆ ರೀತಿ ಇದು SSC ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ. ಹುದ್ದೆಗಳ ಹೆಸರೇನಪ್ಪ ಅಂದರೆ MTS ಅಂತ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ. ಇದು ನಾನ್ ಟೆಕ್ನಿಕಲ್ ಅಂದರೆ ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಅಂತ ಪೋಸ್ಟ್ ಇರ್ತವೆ. ಇದು ನಾನ್ ಟೆಕ್ನಿಕಲ್ ಆಗಿರ್ತಕ್ಕಂಥ ಪೋಸ್ಟು. ಹವಾಲ್ದಾರ್, ಈ ಒಂದು MTS ಮತ್ತು ಹವಾಲ್ದಾರ್ ಪೋಸ್ಟ್ಗಳು ಹುದ್ದೆ. ಅಂದರೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ D ಗ್ರೂಪ್ ಹುದ್ದೆಗಳಿವೆಲ್ಲ ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ D ಗ್ರೂಪ್ ರೀತಿಯ ಹುದ್ದೆ. ಆನ್ಲೈನ್ ಅರ್ಜಿ ಪ್ರಾರಂಭ ಜೂನ್ 27ರಿಂದ ಆನ್ಲೈನ್ ಅರ್ಜಿ ಪ್ರಾರಂಭ. ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 31. ನೋಡಿ, ಆನ್ಲೈನ್ ಅರ್ಜಿ ಸಲ್ಲಿಸಿದ ನಂತರ ಫೀ ಕಟ್ಟಲು ಕೊನೆಯ ದಿನಾಂಕ ಆಗಸ್ಟ್ 1. ಮತ್ತು ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಏನಾದರೂ ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡೋಕ್ಕೆ ಆಗಸ್ಟ್ 16ರಿಂದ 17ವರೆಗೆ ಅವಕಾಶವನ್ನು ಕೊಡ್ತಾರೆ. ಎಕ್ಸಾಮ್ ಬಂದುಬಿಟ್ಟು ಅಕ್ಟೋಬರಿಂದ ನವಂಬರಲ್ಲಿ, ಅಕ್ಟೋಬರ್ 2024 ಅಕ್ಟೋಬರಿಂದ ನವಂಬರ್ವರೆಗೆ ಎಕ್ಸಾಮ್ ಇರುತ್ತೆ. ನಿಮಗೇನಾದರೂ ಸಪೋರ್ಟ್ ಬೇಕಾದ್ರೆ ಈ ನಂಬರಿಗೆ ಕಾಲ್ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಬೋದು. ತದನಂತರ ನೋಡೋದಾದರೆ ವೇಕೆನ್ಸಿ ಬಂದುಬಿಟ್ಟು MTS ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಬಂದುಬಿಟ್ಟು 4887, ಹವಾಲ್ದಾರ್ ಬಂದುಬಿಟ್ಟು 3439. ಎಲ್ಲ ಪೋಸ್ಟ್ಗಳು D ಗ್ರೂಪ್ ಪೋಸ್ಟ್ಗಳಾಗಿರ್ತಕ್ಕಂಥದ್ದು. ಇಲ್ಲಿ ರಿಸರ್ವೇಷನ್ ಯಾವ ರೀತಿ ರಾಜ್ಯ ಸರ್ಕಾರದಲ್ಲಿರುತ್ತೆ ಆ ರೀತಿ ರಿಸರ್ವೇಷನ್ ಇರುತ್ತೆ. SC ST ಮತ್ತು OBC ಮಾತ್ರ 3 ರಿಸರ್ವೇಷನ್ ಇರುತ್ತೆ, ಮತ್ತು EWS ಇರುತ್ತೆ, ಮತ್ತು ಜನರಲ್ ಇರ್ತಕ್ಕಂಥದ್ದು. ಫಿಸಿಕಲ್ PWD ಕೂಡ ರಿಸರ್ವೇಷನ್ ಇರ್ತಕ್ಕಂಥದ್ದು. ನಿಮಗೆ ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ನಾನಿಲ್ಲಿ. ನೋಡಿ ವಿದ್ಯಾರ್ಥಿಗಳೇ, ಏಜ್ ಲಿಮಿಟ್ ಬಗ್ಗೆ ತಿಳಿಯೋದಾದರೆ SC ST ಅವರಿಗೆ 5 ವರ್ಷ ಏಜ್ ಲಿಮಿಟ್, ಒಂದು ಏಜ್ ರಿಲ್ಯಾಕ್ಸೇಷನ್ ಇರತಕ್ಕಂಥದ್ದು. OBC ಅವರಿಗೆ 3 ವರ್ಷ, PWD ಆಗಿದ್ದರೆ 10 ವರ್ಷ, PWD OBC ಆಗಿದ್ದರೆ 13 ವರ್ಷ, PWD ಅನ್ರಿಸರ್ವ್ಡ್ ಆಗಿದ್ದರೆ 10 ವರ್ಷ, PWD OBC ಆಗಿದ್ದರೆ 13 ವರ್ಷ, PWD SC ST ಆಗಿದ್ದರೆ 15 ವರ್ಷ ಒಂದು ರಿಸರ್ವೇಷನ್ ಇರತಕ್ಕಂಥದ್ದು. ಎಕ್ಸ್ ಸರ್ವಿಸ್ ಮ್ಯಾನಿಗೆ 3 ವರ್ಷ ಇರತಕ್ಕಂಥದ್ದು. ಹೆಚ್ಚಿನ ಮಾಹಿತಿಗೆ ಇಲ್ಲಿರ್ತಕ್ಕಂಥದ್ದನ್ನು ಓದ್ಕೊಳ್ಳಿ. ತದನಂತರ ನೋಡಿ, ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ಮಾತ್ರ ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ನೀವು ಬೇಕಾದ್ರೆ ನೋಟಿಫಿಕೇಷನನ್ನು ನೋಡಿ. ನೋಡಿ ವಿದ್ಯಾರ್ಥಿಗಳೇ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಇಲ್ಲಿದೆ ನೋಡಿ. ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಎ ಪಾಸ್ಡ್ ಮೆಟ್ರಿಕ್ಯುಲೇಷನ್ ಅಂದರೆ 10th ಪಾಸ್ ಆಗಿದ್ದರೆ ಸಾಕು. ಅದು ಯಾವಾಗ ಆಗಸ್ಟ್ 1ರೊಳಗೆ ನೀವು 10th ಪಾಸ್ ಆಗಿದ್ದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹೌ ಟು ಅಪ್ಲೈ ಅಂತಿದೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಈ ಒಂದು ವೆಬ್ಸೈಟ್ ಮೂಲಕ ಆಲ್ರೆಡಿ ನಿಮಗೆ ಫಸ್ಟ್ ತೋರಿಸ್ಬಿಟ್ಟಿದ್ದೀನಿ ಆ ಒಂದು ವೆಬ್ಸೈಟನ್ನು. ಅಲ್ಲಿ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಫೀ ಎಷ್ಟಪ್ಪ ಅಂದರೆ 100 ರೂಪಾಯಿ ಇರುತ್ತೆ. ವುಮೆನ್ ಕ್ಯಾಂಡಿಡೇಟ್ಸ್ ಅಂದರೆ ಮಹಿಳೆಯರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ರೀತಿ ಫೀ ಇರಲ್ಲ, ಮತ್ತು PWD ಇದ್ದರೂ ಕೂಡ ಅವರಿಗೆ ಯಾವುದೇ ರೀತಿ ಫೀ ಇರಲ್ಲ. ಫೀ ಬಗ್ಗೆ ತಿಳಿಸ್ಕೊಟ್ಟೆ. ತದನಂತರ ಫೀಯನ್ನು ಆನ್ಲೈನ್ ಮೂಲಕ ನೀವು ಪೇ ಮಾಡ್ಬೋದು. ನೋಡಿ, ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೋಡಿ, ಕರ್ನಾಟಕದಲ್ಲಿ ಎಲ್ಲಿದೆ ಅನ್ನೋದನ್ನು ಫಸ್ಟ್ ನೋಡಿ. ಇಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಗುಲ್ಬರ್ಗ ಅಂದರೆ ಕಲಬುರಗಿ ಅಥವಾ ಗುಲ್ಬರ್ಗ ಎರಡು ಒಂದೇ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಈ ಒಂದು ಸ್ಥಳಗಳಲ್ಲಿ ಇರ್ತಕ್ಕಂಥದ್ದು. ಕೆಳಗಲು ಎಲ್ಲ ಕೇರಳದಲ್ಲಿರ್ತಕ್ಕಂಥದ್ದು. ಇಲ್ಲಿ ಉಡುಪಿಗೆ ಲಾಸ್ಟ್ ನಮ್ಮ ಕರ್ನಾಟಕ. ಇಷ್ಟು ಎಕ್ಸಾಮ್ ಸೆಂಟರ್ಗಳು ಇರ್ತಕ್ಕಂಥದ್ದು. ನೋಡಿ, ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತಂದರೆ, ಈ ಒಂದು MTS ಹುದ್ದೆಗಳಿಗೆ ಯಾವುದೇ ರೀತಿ ಫಿಸಿಕಲ್ ಇರಲ್ಲ, ಬಟ್ ಹವಾಲ್ದಾರ್ ಹುದ್ದೆಗಳಿಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಮಾಡ್ತಾರೆ. MTS ಪೋಸ್ಟ್ಗಳಿಗೆ ಇರಲ್ಲ, ಡೋಂಟ್ ವರಿ. ಇಲ್ಲಿ ನೋಡಿ,
ಈ ಒಂದು ಎಕ್ಸಾಮನ್ನು ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ ಹಿಂದಿ, ಇಂಗ್ಲೀಷ್ ಆ್ಯಂಡ್ ಇನ್ ಥರ್ಡ್ ರೀಜನಲ್ ಲ್ಯಾಂಗ್ವೇಜಸ್. ಹಿಂದಿಯಲ್ಲಿ ಎಕ್ಸಾಮ್ ಇರುತ್ತೆ, ಇಂಗ್ಲೀಷ್ನಲ್ಲಿರುತ್ತೆ, ಅಥವಾ 13 ಲೋಕಲ್ ಆಗಿರ್ತಕ್ಕಂಥ ಅಥವಾ ರೀಜನಲ್ ಪ್ರಾದೇಶಿಕ ಭಾಷೆಗಳಲ್ಲಿ ಒಂದು ಎಕ್ಸಾಮಿನೇಷನ್ ಇರುತ್ತೆ. ಇಲ್ಲಿ ನಮ್ಮ ಕನ್ನಡ ಇದೆ ನೋಡಿ, ಕನ್ನಡದಲ್ಲಿ ಕೂಡ ಪರೀಕ್ಷೆ ಇರ್ತಕ್ಕಂಥದ್ದು. ಅರ್ಜಿ ಸಲ್ಲಿಸುವಾಗ ಅಲ್ಲಿ ಕೇಳುತ್ತೆ ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಅಂತ, ಅಲ್ಲಿ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಇಲ್ಲೊಂದು ಸಿಲೆಬಸ್ ನೋಡೋದಾದರೆ ಇಲ್ಲಿದೆ ನೋಡಿ. ನಂಬರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ 20 ಕ್ವಶನ್ಸ್ ಇರ್ತವೆ, ಅವಕ್ಕೆ 60 ಮಾರ್ಕ್ಸು. 20 ಕ್ವಶನ್ನು 60 ಮಾರ್ಕ್ಸು. ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ 20 ಕ್ವಶನ್ ಇರ್ತವೆ, 60 ಮಾರ್ಕ್ಸು. ಇದಕ್ಕೆ 45 ಮಿನಿಟ್ ಟೈಮ್ ಇರುತ್ತೆ. ಜನರಲ್ ಅವೇರ್ನೆಸ್ 25 ಕ್ವಶನ್ ಇರ್ತವೆ, 75 ಮಾರ್ಕ್ಸ್, ಅಂದರೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಒಂದು ಗ್ರಾಮರ್ ಕೊಡ್ತಿರುತ್ತೆ, 25 ಕ್ವಶನ್ 75 ಮಾರ್ಕ್ಸ್ ಇರುತ್ತೆ. ಇದಕ್ಕೆ 45 ನಿಮಿಷ ಟೈಮ್ ಇರುತ್ತೆ. ಒಂದು ಪ್ರಶ್ನೆಗೆ 3 ಅಂಕ ಇರತಕ್ಕಂಥದ್ದು. ಇದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಅಂದರೆ ಇದು ಒಂದು ಫಿಸಿಕಲ್ ಯಾರಿಗಿರ್ತಪ್ಪ ಅಂದರೆ ಹವಾಲ್ದಾರ್ ಪೋಸ್ಟ್ಗೆ ಅರ್ಜಿ ಸಲ್ಲಿಸಿದವರಿಗೆ, ಎಲ್ಲಿ ನೋಡಿ ಹವಾಲ್ದಾರ್ ಪೋಸ್ಟ್ಗೆ ಅರ್ಜಿ ಸಲ್ಲಿಸೋರಿಗೆ 1600 ಮೀಟ್ರು 15 ನಿಮಿಷದಲ್ಲಿ ಮೇಲಾಗಿದ್ದರೆ, 1 ಕಿಲೋಮೀಟ್ರ್ 20 ನಿಮಿಷದಲ್ಲಿ ಫೀಮೇಲ್ ಆಗಿದ್ದರೆ ರನ್ನಿಂಗ್ ಓಡಬೇಕಾಗಿ ರನ್ನಿಂಗ್ ಅಂತಲ್ಲ, ವಾಕಿಂಗ್ ಇದೆ, ವಾಕಿಂಗ್ ಮಾಡಬೇಕು. ಎಷ್ಟು ನಿಮಿಷ? 1600 ಮೀಟ್ರನ್ನು 15 ನಿಮಿಷದಲ್ಲಿ ವಾಕ್ ಮಾಡಬೇಕು, 1 ಕಿಲೋಮೀಟ್ರನ್ನು 20 ನಿಮಿಷದಲ್ಲಿ ವಾಕ್ ಮಾಡಬೇಕು. ಹೈಟ್ ಎಷ್ಟು ಇರಬೇಕಪ್ಪ ಅಂದರೆ ಈ ಹವಾಲ್ದಾರ್ ಪೋಸ್ಟ್ಗೆ ಮಾತ್ರ ಇದು. ಹೈಟು 157 ಸೆಂಟಿಮೀಟ್ರು ಇರಬೇಕಾಗುತ್ತೆ, ಚೆಸ್ಟು 81 ಸೆಂಟಿಮೀಟ್ರ್ ಇರಬೇಕಾಗುತ್ತೆ. ಇದು ಮೇಲ್ ಅಂದರೆ ಪುರುಷರು. ಫಿಮೇಲ್ ಹೈಟು ಅಂದರೆ ಮಹಿಳೆಯರು 157 ಸೆಂಟಿಮೀಟ್ರ್ ಹೈಟು, ವೇಟು 48 kg ಇರಬೇಕಾಗುತ್ತೆ. ನೀವು ಎಕ್ಸಾಮ್ಗೆ ಇಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗ್ಬೇಕು. ಆಧಾರ್ ಕಾರ್ಡು, ವೋಟರ್ ID ಕಾರ್ಡು, ಇಂಥವೆಲ್ಲ ಇಲ್ಲಿರೋದೆಲ್ಲ ಈ ಲಿಸ್ಟಲ್ಲಿ ಯಾವುದಾದ್ರೂ ಒಂದು ತೆಗೆದುಕೊಂಡು ಹೋಗ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋನ ನೀವು ನೋಡಬೇಕಾದ್ರೆ 1.5 ಸ್ಪೀಡಲ್ಲಿ ನೋಡಿ, ಅಂದರೆ ನಿಮಗೆ ಬೇಗ ಒಂದು ಮಾಹಿತಿ ದೊರಕುತ್ತೆ ಮತ್ತು ಸ್ಪೀಡಾಗಿ ವಿಡಿಯೋ ಕೂಡ ನೋಡ್ಬೋದು. ನಿಮಗೆ ಹೆಚ್ಚಿನ ಮಾಹಿತಿಯಾಗಿ ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತಕ್ಕಂಥದ್ದು. ಕರ್ನಾಟಕ ಮತ್ತು ಕೇರಳ ರೀಜನ್ KKR ಅಂತಾರೆ, ಇಲ್ಲಿ ಕರ್ನಾಟಕ ಮತ್ತು ಕೇರಳ ರೀಜನ್ ಈ ನಂಬರ್ಗೆ ಕಾಲ್ ಮಾಡ್ಬೋದು. ಇಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು PDF ರೂಪದಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ಅರ್ಜಿ ಸಲ್ಲಿಸಿ ವಿದ್ಯಾರ್ಥಿಗಳೇ. ಈ ಫಾರ್ಮೆಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಈ PDF ಫಾರ್ಮೆಟ್ ಓಪನ್ ಮಾಡಿಕೊಂಡು ಇಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.